ಮಾನವ ಹಕ್ಕುಗಳ ಆಯೋಗ ಈಗ ಎಂಟ್ರಿ ಕೊಟ್ಟಿದ್ದು. ಇದು ಹೇಗೆ ತನಿಖೆಯನ್ನು ನಡೆಸುತ್ತೆ? ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತರೇ ಮಿಡ್ ನೈಟ್ ಟಾರ್ಗೆಟ್ ಆಗಿದ್ದಾರಾ? ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಟಾರ್ಗೆಟ್ ಮಾಡಿದ್ರ? ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಕರಾವಳಿ ಭಾಗದಲ್ಲಿ ಮಧ್ಯರಾತ್ರಿ ಹಿಂದೂ ಕಾರ್ಯಕರ್ತನ ಮನೆಗೆ ಪೊಲೀಸರು ಬಂದಿದ್ದಾದ್ರು ಯಾಕೆ? ಸಂಘ ಪರಿವಾರದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಪೊಲೀಸರು? ಸಹಜವಾಗಿ ಪ್ರಶ್ನೆ ಬರುತ್ತೆ. ಬೆಳಗ್ಗೆ ಹೊತ್ತು ಸುಮ್ಮನಿರ್ತಾರೆ, ರಾತ್ರಿ ತನಿಖೆ ಅಂತ ಹೋಗ್ತಾ ಇದ್ದಾರೆ. 12 ಗಂಟೆ 1 ಗಂಟೆ ಟೈಮ್ನಲ್ಲಿ ಬರೋ ಅವಶ್ಯಕತೆ ಇರುತ್ತಾ? ಯಾರಿಗೂ ಗೊತ್ತಾಗದಂತೆ ಮಿಡ್ ನೈಟ್ ಹೋಗೋ ಅವಶ್ಯಕತೆ ಆದ್ರೂ ಏನಿರುತ್ತೆ? ಹಿಂದೂ ಕಾರ್ಯಕರ್ತರನ್ನ ಈ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದಾದ್ರೂ ಸರಿನಾ? ಈ ಪ್ರಶ್ನೆಯನ್ನ ಇದೀಗ ಹಿಂದೂ ಮುಖಂಡರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಗರಂ ಆಗ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಮೇಲೆ ಇಲ್ಲಿ ತನಕ ಒಂದು ಆರೋಪ ಕೇಳಿ ಬರ್ತಾ ಇತ್ತು, ಇವರು ಒಂದು ಧರ್ಮದ ಪರವಾಗಿ ನಿಂತ್ಕೊಳ್ತಾರೆ, ಮತ್ತೊಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಈಗ ಪೊಲೀಸರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದ್ರೆ ಹಿಂದೂ ಮುಖಂಡರು ಮಾಡ್ತಾ ಇರುವ ಆರೋಪದ ವಿಚಾರವಾಗಿ. ತನಿಖೆ ಮಾಡ್ತಾರ, ಮಾಡ್ಲಿ, ಪರವಾಗಿಲ್ಲ, ಬೆಳಗ್ಗೆ ಹೊತ್ತು ಟೈಮ್ ಇರಲ್ವಾ? ರಾತ್ರಿ 12 ಗಂಟೆ 1 ಗಂಟೆ ಟೈಮಿಗೆ ಬರುವಂತ ಅಗತ್ಯ ಏನಿತ್ತು? ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿನ SP ಖಡಕ್ ಆಗಿ ಹೇಳಿದಾರಂತೆ. ಏನಂತ? ನೂತನ SP ಈಗ ದಕ್ಷಿಣ ಭಾಗಕ್ಕೆ ಬಂದಿರುವಂಥದ್ದು ಅರುಣ್ ಅವರು, ನೀವು ಅವ್ರಗಳ ಮನೆಗೆ ಹೋದಾಗ ಫೋಟೋವನ್ನು ಕೂಡ ಕಳಿಸ್ಬೇಕು, ಅಂದರೆ ನೀವು ಪೊಲೀಸರು ಕಳ್ಳಾಟ ಆಡ್ತಾ ಇದ್ದೀರಾ ಅಥವಾ ತನಿಖೆಯನ್ನು ಹೇಗೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಫೋಟೋ ಎಲ್ಲ ಕಳಿಸಿ ಅಂತ ಹೇಳಿದ್ರಂತೆ. ಇದು ಹೆಂಗಾಗ್ತಾ ಇದೆ ಅಂದರೆ ಪೊಲೀಸರು ಬೆಳಗ್ಗೆ ಹೊತ್ತು ಹೋಗೋದು ಬಿಟ್ಟು ರಾತ್ರಿ ಹೊತ್ತು ಹೋಗ್ತಾ ಇದ್ದಾರೆ. ಹಾಗಾದರೆ ರಾತ್ರಿ ಹೊತ್ತು ಪೊಲೀಸರು ಕೆಲಸ ಮಾಡಬಾರ್ದು ಅಂದರೆ ಇಲ್ಲ, ಹಂಗಂತಲ್ಲ. ಬಟ್ ತೀರಾ ಅನಗತ್ಯ ಆ ಟೈಮ್ನಲ್ಲೂ ಕೂಡ ಈಗ ಬೆಳಗ್ಗೆ ಹೊತ್ತು ಸಿಗ್ತಾರೆ. ಬೆಳಗ್ಗೆ ಹೊತ್ತೆಲ್ಲಾದ್ರೂ ಓಡೋಗಿರ್ತಾರೆ, ಅವರು ದೇಶ ಬಿಟ್ಟು ಹೋಗಿರ್ತಾರಾ, ಊರು ಬಿಟ್ಟು ಹೋಗಿರ್ತಾರಾ? 12 ಗಂಟೆ 1 ಗಂಟೆ ಟೈಮಲ್ಲಿ ಮನೆ ಬಾಗಿಲು ಬಡಿದ್ರೆ ಪೊಲೀಸರು ಅಕ್ಕಪಕ್ಕದ ಮನೆಯವ್ರು ಏನಂತಾರೆ? ಕಳ್ಳರು ತರ ನೋಡ್ತಾರೆ ಸರ್ ನಮ್ಮನ್ನ ಅಂತ ಹಿಂದೂ ಮುಖಂಡರು ಈಗ ಆರೋಪವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ಈ ರೀತಿಯಾಗಿ ವರ್ತಿಸ್ತಾ ಇರೋದು ಯಾಕೆ ಕರಾವಳಿ ಭಾಗದಲ್ಲಿ? ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಫೇಲ್ ಆದ್ರೆ ಅಗೇನ್ ಪ್ರಶ್ನೆ ಮಾಡೋದು ಪೊಲೀಸರನ್ನೇ. ಅಂಡ್ ಅವರಿಗೇನು ಟೈಮಿಂಗ್ಸ್ ಇಲ್ಲ, ಇಷ್ಟಿಷ್ಟದಲ್ಲೇ ಹೋಗ್ಬೇಕು ಅಂತ. ಬಟ್ ಎಲ್ಲಾ ಪ್ರಕರಣದಲ್ಲೂ ಮಧ್ಯರಾತ್ರಿ ಎಲ್ಲ ಹೋಗಿ ಮನೆ ಬಾಗಿಲು ಬಡಿಯುವಂತಹ ಅವಶ್ಯಕತೆಯೂ ಇಲ್ಲ ಅಲ್ವಾ? ಇದು ಈಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ ಕೇಂದ್ರದಿಂದ. ಇದೇನ್ ಮಾಡುತ್ತೆ?